ಬೇರೆ ಬೇರೆ ಜೈಲಿಗೆ ಒಂದೇ ಜೈಲಲ್ಲಿದ್ರೆ ಪರಸ್ಪರ ಮಾತುಕತೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಹೀಗಾಗಿ ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಸ್ಥಳಾಂತರಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿ ಆಗಿರುವಂತಹ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಕಳಿಸುವಂತಹ ಸಾಧ್ಯತೆ ಇದೆ. ಪರಸ್ಪರ ಮಾತುಕತೆ ನಡೆಸುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಒಂದೇ ಜೈಲಲ್ಲಿದ್ರೆ ಹಾಗಾಗಿ ಬೇರೆ ಬೇರೆ ಜೈಲಿಗೆ ಕಳಿಸುವಂತಹ ಸಾಧ್ಯತೆ. ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಟ ದರ್ಶನ್ ಹಾಗೂ ಉಳಿದ ಮೂವರೇನಿದ್ದಾರೆ ಅವರನ್ನ ಬೇರೆ ಬೇರೆ ಜೈಲಿಗೆ ಕಳಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪವಿತ್ರ ಗೌಡ ಸೇರಿದಂತೆ 9 ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ನ್ಯಾಯಾಧೀಶರು ಈಗಾಗಲೇ ಆರ್ಡರ್ ಕೂಡ ಮಾಡಿದ್ದಾರಂತೆ ಬೇರೆ ಬೇರೆ ಜೈಲಿಗೆ ಕಳಿಸೋದಕ್ಕೆ ಉಳಿದ ಆರೋಪಿಗಳನ್ನ ನಟ ದರ್ಶನ್ ಹಾಗೂ ಮೂವರನ್ನ. ಪರಪ್ಪನ ಅಗ್ರಹಾರದಲ್ಲಿ ಈಗಾಗಲೇ 9 ಮಂದಿ ಪವಿತ್ರ ಗೌಡ ಸೇರಿದಂತೆ 9 ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈಗ ಉಳಿದಿರುವಂತಹ ಈ 4ರನ್ನ ಬೇರೆ ಜೈಲಿಗೆ ಕಳಿಸುವಂತಹ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ಈ ನಿಟ್ಟಿನಲ್ಲಿ ಜಡ್ಜ್ ಕೂಡ ಆದೇಶವನ್ನ ನೀಡಿದ್ದಾರೆ. ಕಾರಣ ಪರಸ್ಪರ ಮಾತನಾಡುವಂತಹ ಸಾಧ್ಯತೆ ಇರುತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೇರೆ ಬೇರೆ ಜೈಲಿಗೆ ಕಳಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜಡ್ಜ್ ಕೂಡ ಆದೇಶ ನೀಡಿದ್ದಾರೆ. ಲಕ್ಷ್ಮೀನಾರಾಯಣ್ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ್, ಹೌದು, ಈಗಾಗಲೇ ಜಡ್ಜ್ ಹೇಳಿದಾಗೆ ಪರಸ್ಪರ ಮಾತುಕತೆ ನಡೀಬಹುದು, ಬಹಳ ಚರ್ಚೆಗಳಾಗಬಹುದು. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಜೈಲಿಗೆ ಕಳಿಸುವಂತಹ ಒಂದು ಆದೇಶ ಅಂತ ಈ ನಿಟ್ಟಿನಲ್ಲಿ ಮಾಹಿತಿ ಕೊಡೋದಾದ್ರೆ ಲಕ್ಷ್ಮೀನಾರಾಯಣ್. ಎಕ್ಸಾಕ್ಟ್ಲಿ ರಜನಿ, ಅಂದ್ರೆ ಈಗ ಮೊನ್ನೆಯಷ್ಟೇ 9 ಜನ ಆರೋಪಿಗಳನ್ನ ವಿಚಾರಣಾಧೀನ ಕೈದಿಗಳನ್ನಾಗಿ ಅವರನ್ನ ಏನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು ಪರಪ್ಪನ ಅಗ್ರಹಾರದಲ್ಲಿ. ಈಗ ಪ್ರೆಸೆಂಟ್ 9 ಮಂದಿ ಕೈದಿಗಳಿರ್ತಕ್ಕಂಥದ್ದು. ಜೊತೆಗೆ ಈಗ 4 ಜನರನ್ನು ಸಹ ಅಲ್ಲಿಗೆ ಕಳಿಸ್ಕೊಟ್ರೆ ಬಹುತೇಕ 13 ಕೈದಿಗಳು ಒಂದೇ ವಿಚಾರಣಾಧೀನ ಕೈದಿಗಳು ಒಂದೇ ಪರಪ್ಪನ ಅಗ್ರಹಾರದಲ್ಲಿದ್ದರೆ ಅವರು ಬೇರೆ ಬೇರೆ ರೂಪಗಳಲ್ಲಿ ಅಂದ್ರೆ ಕೂತು ಮಾತುಕತೆ ಮೂಲಕ ಚರ್ಚಿಸಿ ಈ ಕೇಸ್ನಿಂದ ಹೇಗೆ ಬಚಾವಾಗಬಹುದು ಅನ್ನೋದಕ್ಕೆ ಏನು ಯಾವ ರೀತಿಯಾದಂಥ ಒಂದು ಪ್ಲಾನ್ ಮಾಡ್ಕೋಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ, ಅಂದ್ರೆ ಅವ್ರಿಗೆ ಮಾತುಕತೆಗೆ ಅವಕಾಶ ಸಿಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಇಬ್ಬರಿಬ್ರು 3 ಕೈದಿಗಳನ್ನ ಬೇರೆ ಬೇರೆ ಜೈಲಿಗೆ ತೆರಳುವಂತೆ ಏನು ಜಡ್ಜ್ ಈಗ ಆದೇಶ ನೀಡಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಈಗ ಮೋಸ್ಟ್ಲಿ ರಾಮನಗರ ಜೈಲಿಗೆ ಒಂದಷ್ಟು ಜನನ, ಹಿಂಡಲ್ಗ ಜೈಲಿಗೆ ಒಂದಷ್ಟು ಜನನ, ಹೀಗೆ ಬೇರೆ ಬೇರೆ ಅಂದ್ರೆ ಅವರು ಪರಸ್ಪರ ಮುಖಾಮುಖಿ ಆಗದಂತೆ ನೋಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಪ್ಲಾನ್ ರೂಪಿಸಿರ್ತಕ್ಕಂಥದ್ದು. ನಾವು ಸಿನಿಮಾಗಳಲ್ಲೂ ನೋಡ್ಬೋದು, ಇವರು ಸಿನಿಮಾ ತಾರೆಯೇ ಆಗಿರೋದ್ರಿಂದ ಸಿನಿಮೀಯ ರೀತಿಯಲ್ಲಿ ಈ ಕೃತ್ಯವನ್ನು ಎಸಗಿರೋದ್ರಿಂದ ಬಹುಶಃ ಈಗ ವಿಚಾರಣಾಧೀನ ಕೈದಿಗಳ ಹಂತದಲ್ಲೂ ಸಹ ಅದೇ ರೀತಿಯಾದಂಥ ಪ್ಲಾನ್ಸ್ ಮಾಡಬಹುದು ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ಪ್ರಭಾವಿ ರಾಜಕಾರಣಿಗಳ ಒಂದು ಇದರಲ್ಲಿ ಕೈವಾಡ ಇರೋದ್ರಿಂದ ಏನೆಲ್ಲ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ನಿರ್ಧಾರ ಕೈಗೊಂಡಿದ್ದಾರೆ ಅಂತಕ್ಕಂಥದ್ದು ರಚನೆ. ಲಕ್ಷ್ಮೀನಾರಾಯಣ್, ಈಗ ದರ್ಶನ್ ಅವರನ್ನ ಎಲ್ಲಿ ಕಳಿಸಬಹುದು ಅಂತ ಏನಾದ್ರೂ ಐಡಿಯಾ ಇದೆಯಾ? ಪರಪ್ಪನ ಅಗ್ರಹಾರನ ಅಥವಾ ಅವರನ್ನ ಬೇರೆ ಜೈಲಿಗೆ ಕಳಿಸ್ತಾರಾ ಅಥವಾ ಅವರ ಪಟಾಲಂ ಏನಿದೆ ಅವರನ್ನ ಬೇರೆ ಜೈಲಿಗೆ ಹಾಕ್ತಾರಾ ಅಂತನಾ? ಆ ಬಗ್ಗೆ ಏನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ ಅಂತ? ಈಗ ಪ್ರೆಸೆಂಟ್ ಅಲ್ಲ, ಸಿದ್ಧತೆಗಳನ್ನ ನೋಡಿಕೊಂಡ್ರೆ ಪರಪ್ಪನ ಅಗ್ರಹಾರದ ಬಳಿ ಸುಮಾರು 100ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಿರ್ತಕ್ಕಂಥದನ್ನ ನೋಡಿದ್ರೆ ಬಹುತೇಕ ದರ್ಶನ್ ಅವರು ಪರಪ್ಪನ ಅಗ್ರಹಾರಕ್ಕೆ ಇವತ್ತು ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಬಹುತೇಕ ನಾಳೆ ಅವರಿಗೆ ವಿಚಾರಣಾಧೀನ ಕೈದಿ ನಂಬರ್ ಕೂಡ ಅಲಾಟ್ ಮಾಡಲಾಗುತ್ತೆ. ವಿಚಾರಣಾಧೀನ ಕೈದಿ ನಂಬರನ್ನು ಅಲಾಟ್ ಮಾಡಿದ ನಂತರ ಮುಂದಿನ ದಿನಗಳಲ್ಲಿ ಅಂದ್ರೆ ಅಥವಾ ನಾಡಿದ್ದು ಅಥವಾ ನಾಳೆ ಮಧ್ಯಾಹ್ನದ ನಂತರ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಕಾರ್ಯಗಳು ನಡೆಯುತ್ತೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ವಿಚಾರ. ಅವರ ದರ್ಶನ್ ಪರ ವಾದ ಮಂಡಿಸಿರ್ತಕ್ಕಂತಹ ಏನು ತಿಮ್ಮಯ್ಯ ಅವರು, ಈಗ ವಕೀಲರಾದಂಥ ತಿಮ್ಮಯ್ಯ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬರ್ತಾರೆ. ಅವರು ತಮ್ಮ ದರ್ಶನ್ ಪರ ಯಾವ ರೀತಿಯಾದಂತಹ ಒಂದು ಪ್ರಾಸಿಕ್ಯೂಷನ್ ನಡೆಸಿರೋ ಅಂತಕ್ಕಂಥದನ್ನ ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಬೇಕಾಗುತ್ತೆ ರಜನಿ. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಮಾಹಿತಿಗೆ.